ಯಾವ ತಂಡ ರಿಜಿಸ್ಟರ್ ಅನ್ನು ಪಡೆದುಕೊಳ್ಳುತ್ತದೆ ರೋಮಾಂಚ ಸುದ್ದಿಗಳಿಗೆ ನೀಡಲಿಕ್ಕಿದೆ. ತೃತೀಯ ಕ್ವಾರ್ಟರ್ ಫೈನಲ್ ಪಂದ್ಯ ಜಯಿಸಿದ ಸುದ್ದಿಗೆ ಲಗ್ಗೆಯನ್ನು ಇಟ್ಟಿದೆ. ಡಿಕೆ ದಾಳಿಯಲ್ಲಿ ಧರ್ಮೇಶ ಆರಂಭಿಕ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾರೆ. ಡಿಕೆಯ ಬಂಧನ. ಅಪ್ಪಬ್ಬಾ, ಆರಂಭಿಕ ಹಿಡಿತದಲ್ಲಿ ಹಿಡಿತವನ್ನು ಸಾಧಿಸಿಕೊಂಡಿದೆ. 1-0 ಮೇಲೆ ಪಂದ್ಯ ಹಿಡಿತವನ್ನು ಸಾಧಿಸಿಕೊಳ್ಳುವಂತಹ ತವಕಗಳಲ್ಲಿ ದಾಳಿಯಲ್ಲಿ ಭಟ್ಕಳದ ಆಟಗಾರ ದರ್ಶನ್ ದಾಳಿಯಲ್ಲಿ ಒಂದು ಶೂನ್ಯಗಳಲ್ಲಿನ ಪ್ರಸ್ತುತ ಪಂದ್ಯ. ದಾಳಿಯಲ್ಲಿ ವಿಜೇತ ವಿಜು. ಅತ್ಯಧಿಕ ಪಾದ ಚಲನೆಗಳನ್ನು ಮುಂದುವರಿಸಿಕೊಳ್ಳುತ್ತಾ ಇದ್ದ ಪ್ರಸ್ತುತ ಹಂತಗಳಲ್ಲಿ ದಾಳಿಯಲ್ಲಿ ವಿಜು. ಅನ್ನಕರ್ ಬಿತ್ತಾರಲ್ಲ ದೇರ ಏನೇನದು ಗೊತ್ತ ಪಾಯಿಂಟ್ಗೆ ಅತ್ತೆ 1 ಪಾಯಿಂಟ್ ಅಂಪೇರ್ ಫಸ್ಟಿಗೆ ಬರ್ತಿಟ್ಕೊಂಡು ಟಚ್ ಪಾಯಿಂಟ್ ಕಣೆ ಸಮಾತ ಆಗ್ಸ್ತ ಕಣ ದಾಳಿಯಲ್ಲಿ ಅರ್ರಿ ದೇವರೇ ಅನಾವಶ್ಯಕವಾಗಿ ಹಿಡಿಯುವಂತ ಪ್ರಯತ್ನಗಳನ್ನು ಪಡೆದುಕೊಳ್ಳುತ್ತಾ ಇದ್ದ ಮಧ್ಯಗುಡ್ಡ 2-0 ನಡುವೆ ಸ್ಪರ್ಧೆಗಳಲ್ಲಿ ರಿಕಾರ್ಡ್ಗಳಿದಾವೆ. ರಾಘು ದಾಳಿಯಲ್ಲಿ ಮಧುಗುಡ್ಡೆಯ ರಾಘು ಹಲವು ವರ್ಷಗಳಿಂದ ಕಬಡ್ಡಿ ರಂಗದಲ್ಲಿ ಮಧುಗುಡ್ಡ ತಂಡಕ್ಕೆ ಆಶ್ರಯವಾಗಿ ಇರತಕ್ಕಂತಹ ಆಟಗಾರ. ರಾಘು ರಾಘುವಿನ ಬಂಧನವಾಗುತ್ತಾ ಇದೆ. 3-0 ನಡುವೆ ಸ್ಪರ್ಧೆಗಳಲ್ಲಿ ಮುನ್ನಡೆಯನ್ನ ಸವರಿಸಿಕೊಳ್ಳುವಂತಹ ಪ್ರಯತ್ನಗಳ ಮೇಲಿದೆ ಭಟ್ಕಳ. 3-0 ಬಹಳಷ್ಟು ಜಾಣ್ಮೆಯುಳ್ಳ ಆಟಗಾರರುಗಳ ನಡುವೆ ಕದನ ಸಮರಗಳು ನಡೀತಾ ಇದೆ. ವಿಶ್ರಾಂತ 3-0 ಇನ್ ಫೇವರ್ ಆಫ್ ಭಟ್ಕಳ. 3ರಲ್ಲಿ ಭಟ್ಕಳ 0. ದಾಳಿಯಲ್ಲಿ ಜಾಣ್ಮೆ ಮೊದಲ ಅಂಕವನ್ನು ಪಡೆದುಕೊಂಡಿದೆ. 1-3ರಲ್ಲಿ ಪ್ರತೀಶ ದಾಳಿಯಲ್ಲಿ ಬಹಳಷ್ಟು ಜಾಣ್ಮೆಗುಳ್ಳ ಪಾತ ಚಲನೆಗಳನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ ಪ್ರಸ್ತುತ ಹಂತಗಳಲ್ಲಿ. ಮಧ್ಯಗುಡ್ಡ 2 ಅಂಕಿಗಳ ಹಿನ್ನಡೆಯಲ್ಲಿ ಆಡ್ತಾ ಇದೆ. ಬಹಳಷ್ಟು ರೋಚಕತೆಗೆ ಹಣಿಯಾಗುವಂತಹ ಪಂದ್ಯ ಬಂಧುಗಳ. ರೈಡರ್ ಈ ಸ್ವಲ್ಪ ಸಮಾಧಾನ. ಡಿಕೆ ಮತ್ತೆ ದಾಳಿಯಲ್ಲಿ 2-3 ನಡುವೆ ಸ್ಪರ್ಧೆಗಳಲ್ಲಿ ಏರುಪೇರಾಗುವ ಸ್ಥಿತಿಗಳಲ್ಲಿದೆ. ಅಂಕಿಅಂಶ ಪಟ್ಟಿ ಹಿಡಿತದಲ್ಲಿ ಸಂಪೂರ್ಣ ಯಶಸ್ಸನ್ನು ಸಾಧಿಸಿಕೊಂಡಿದೆ. 4-2 ಮತ್ತೆ ವಿಶ್ರಾಂತಿಯ ಕರೆಯಲ್ಲಿ ಭಟ್ಕಳ 4ರಲ್ಲಿ 2ರಲ್ಲಿ ಮಧ್ಯಗುಡ್ಡ ಏರುಪೇರಿನ ಅವಸ್ಥೆಗಳಲ್ಲಿ. ದರ್ಶನ್ ದಾಳಿಯಲ್ಲಿ ಪ್ರಸ್ತುತ ಹಂತಗಳ ಸ್ಪರ್ಧೆಗಳಲ್ಲಿ ದರ್ಶನ ದಾಳಿಯಲ್ಲಿ ಭಟ್ಕಳದ ಪರವಾಗಿ ಪ್ರಸಾದ ಮಂದುಗುಡ್ಡೆಗೆ 4. 3-4 ಸ್ಪರ್ಧೆ ದಾಳಿಯಲ್ಲಿ ವಿಜು 4ರ ಡಿಫೆನ್ಸ್ ಇದೆ. ರೀತಿಕನಿಂದ
ಹಿಡಿತಗಾರಿಕೆ ಸಂಪೂರ್ಣ ಯಶಸ್ಸನ್ನು ಲಭಿಸಿಕೊಂಡಿದೆ. 5-3ರಲ್ಲಿ ಕೇವಲ 2 ಅಂಕಗಳ ವ್ಯತ್ಯಾಸವನ್ನು ಕಂಡುಕೊಳ್ಳುತ್ತಾ ಇದೆ. ಪ್ರಸ್ತುತ ಹಂತಗಳ ಸ್ಪರ್ಧೆಯಲ್ಲಿ ಮೇಲುಗೈಯನ್ನು ಸಾಧಿಸಿಕೊಳ್ಳುತ್ತಾ ಇದೆ ಕರಾವಳಿ ಭಟ್ಕಳ. ಪೃಥ್ವೀಶ ದಾಳಿಯಲ್ಲಿ 5-3 రాబరి జావన్రి తో 5-3 రాబరి అనుకో ఆరి అనుకో టైం వేస్ట్ ಕರ್. ಮತ್ತೆ ರಾಘು ಮತ್ತೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. 5-3ರ ಸ್ಪರ್ಧೆಗಳ ನಡುವೆ ರಾಘು ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಪಾದಚಲನೆಗಳಿಂದ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಯಾವುದೇ ಅಂಕಗಳಿಲ್ಲ, ಮರಳಿ ಸ್ವಸ್ಥಾನಕ್ಕೆ ಅಂಕಗಳಲ್ಲಿ ಸ್ಥಗಿತತೆಯಾಗಿದೆ. 5-3ರಲ್ಲಿ ಪೃಥ್ವೀಶ నాకు పాయింట్ నక్కరా ఇట్లే కడ నాకు ఎలా పూరా మేం చేతే బోనస్ అంపైర్ 1 పాయింట్. ಬಹಳಷ್ಟು ಚಾಂಡವುಳ್ಳ ಆಟಗಾರರುಗಳ ನಡುವೆ 5ರ ಡಿಫೆನ್ಸ್ ಇದೆ. 9, 8, 7 ಆಯ್ಕಾನ ಈಗ ಅಂಕಗಳಲ್ಲಿ ವ್ಯತ್ಯಾಸವನ್ನ ಕಂಡುಕೊಳ್ಳಬಹುದಾಗಿದೆ. 6 ಆಗುತ್ತೋ 4 ಆಗುತ್ತೋ? ಪ್ರಥಮ ಯಶಸ್ಸಿನ ಹಿಡಿತವನ್ನು ಸಾಧಿಸಿಕೊಂಡಂತಹ ಮದ್ದುಗುಡೆಯ ಆಕಾಶ 4-5. ಮತ್ತೆ ಥರ್ಡ್ ರೈಡ್ ಮಾಡು ಇಲ್ಲವೇ ಮಡಿ. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ರಾಘು ಭರ್ಜರಿ ಬೇಟೆ. ಮದ್ದುಗುಡ್ಡೆಯ ರಾಘು ಬಲಿಷ್ಠ ಗೋಡೆಯನ್ನು ತಾಡಿಸಿ ಅಂಕವನ್ನು ಪಡೆಕೊಂಡಂತಹ ವೀರ. ಒಂದಂಕಗಳ ಮುನ್ನಡೆಯನ್ನು ಸಾಧಿಸಿಕೊಳ್ಳುತ್ತಾ ಇದೆ ಮದ್ದುಗುಡ್ಡೆ. 6ರಲ್ಲಿದೆ. ಪಂದ್ಯ ರೋಚಕ ಸ್ಥಿತಿಗೆ ಸಾಗುವಂತಹ ಲಕ್ಷಣಗಳು. 6-6 ವಿಜೇತರು ಯಾರು? ಸುಂದರ ರೀತಿಯ ಪಾದ ಚಲನೆಗಳಿಂದ ಮುಂದುವರಿಸಿಕೊಳ್ಳುವಂತಹ ಹಂತಗಳಲ್ಲಿ 7-6ರಲ್ಲಿದೆ ಸ್ಪರ್ಧೆ. 7-6. For sensationally paying 7-6 in favor of Karavali Bhatkala. 7 Karavali 6 Mathugudde. 1 point Bhatkala. Umpire 1 point Bhatkala. 1 point umpire. 1 point Bhatkala. मेरे point. रेफरी करिश्मा का 1 point for Bhatkala. Umpire 7-6 ಪಂದ್ಯ ಸ್ಥಿತಿಗತಿಗಳಲ್ಲೇನಿದೆ. 1 point Bhatkala. 8-6 ಮತ್ತೆ ಡಿಕೆ ಆಕ್ರಮಣಕಾರಿಯ ದಾಳಿಗಾರಿಕೆ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ಳಬೇಕಿದೆ. ಧುಬಕಿ 7-8 ಮುನ್ನಡೆಯಲ್ಲಿ ಭಟ್ಕಳ. 7-8 in favor of ಭಟ್ಕಳ. 8-7ರಲ್ಲಿ 8ರಲ್ಲಿ ಭಟ್ಕಳ, 7ರಲ್ಲಿ ಮದ್ದುಗುಡ್ಡೆ.
ಪ್ರಥಮ ಅವಧಿಯ ಸ್ಪರ್ಧೆಗಳಲ್ಲಿ ರೋಚಕ ಸ್ಥಿತಿಗೆ ಸಾಗುವಂತಹ ಲಕ್ಷಣಗಳನ್ನು ತೋರ್ಪಡಿಸಿಕೊಳ್ಳುವಂತದ್ದೇ. ಥರ್ಡ್ ರೈಡ್ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ದರ್ಶನ್. ಅಂಕಗಳ ಅವಶ್ಯಕತೆ ಇರುವಂತಹ ದಾಳಿಗಳಲ್ಲಿ ಮದ್ದುಗುಡ್ಡೆಯ ಮೇಲೆ ಪ್ರಹಾರಗಳನ್ನು ಮತ್ತೆ ಮುಂದುವರಿಸಿಕೊಳ್ಳುತ್ತಾ ಇದೆ. ಪ್ರಖರ ನಿಖರತೆಯ ದಾಳಿಗಳನ್ನ ನಡೆಸಬೇಕಿದೆ. ದರ್ಶನ ಸುಂದರ ರೀತಿಯ ಹಿಡಿತವನ್ನು ಸಂಪಾದಿಸಿಕೊಂಡಿದೆ. 8-8 ನಾಲ್ವರ ಡಿಫೆನ್ಸ್. ಒಂದು ಕಡೆ ತೂಕ ಬೆಲೆಗಳಲ್ಲಿ, ಒಂದು ಕಡೆ ತೂಕ ಆಚೆಗೆ ಈಚೆಗೆ. 8-8 ಸಮಬಲಗಳಲ್ಲಿ. ಪ್ರತೀಶ ದಾಳಿಯಲ್ಲಿ ಬಹಳಷ್ಟು ಸುಂದರ ರೀತಿಯ ಪಾದಚಲನೆಗಳನ್ನು ಮತ್ತೆ ಮುಂದುವರಿಸಿಕೊಳ್ಳುವಂತಹ ನಿಲುವುಗಳು. 8-8 ಪಂದ್ಯ ಸ್ಥಗಿತತೆಯಲ್ಲಿ ಅಂಕಗಳ ಪಟ್ಟಿಗಳಲ್ಲಿ ಸ್ಥಗಿತತೆ. 8-8 8-8 ಅವಧಿ ಮುಕ್ತಾಯ. ದ್ವಿತೀಯ ಅವಧಿಗೆ ದಾಪುಗಾಲನ್ನ ಇಡುತ್ತಾ ಇದೆ. ಭಟ್ಕಳದಿಂದ ಪ್ರಯಾಣ ಬೆಳೀತಾ ಇದೆ. ಮದ್ದುಗುಡ್ಡೆಯ ಮೇಲೆ ನಿಖರತೆಯ ಪ್ರಹಾರಗಳನ್ನ ಮುಂದುವರಿಸಿಕೊಳ್ಳುವಂತಹ ಹಂತಗಳಲ್ಲಿ ಭಟ್ಕಳ ಇದೆ. ಬ್ಯಾಕ್ ಕಿಕ್ ಮಾಡುವಂತಹ ಪ್ರಯತ್ನಗಳನ್ನು ಪಡ್ಕೊಳ್ತಾ ಇದ್ದಾನೆ ದಾಳಿಗಾರ. ಯಾವುದೇ ಯಶಸ್ಸುಗಳು ಲಭಿಸ್ತಾ ಇಲ್ಲ. ಒಂದು ಕಡೆಯಲ್ಲಿ ಸುಂದರ ರೀತಿಯ ಪಾದಚಲನೆ ಟೂ ಟಚ್ ಮಾಡುವಂತಹ ಪ್ರಯತ್ನವಾಗಿತ್ತು. ಅದರಿಂದ ಸಂಪೂರ್ಣ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ. ಡಿಕೆ ಮತ್ತೆ ದಾಳಿಯಲ್ಲಿ ಡಿಕೆಯ ಬಂಧನ. ಸತತ ದಾಳಿಯಲ್ಲಿ ಸತತ ಹೋರಾಟವನ್ನು ನೀಡಿರ್ತಕ್ಕಂಥ ಭಟ್ಕಳ 3 ದಾಳಿ 3 ಹಿಡಿತವನ್ನು ಸಂಪಾದಿಸಿಕೊಂಡಿದ್ದಾರೆ. 9-8 9-8 9-8 ಕೇವಲ ಒಂದೇ ಒಂದು ಅಂಕಗಳ ವ್ಯತ್ಯಾಸವನ್ನು ಕಂಡುಕೊಳ್ಳಲಾಗಿದೆ. ಮುನ್ನಡೆಯಲ್ಲಿ ಭಟ್ಕಳ. ಥರ್ಡ್ ರೈಡ್ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಅಂಕಗಳ ಅವಶ್ಯಕತೆ. 9-8 ಸುಂದರ ರೀತಿಯ ಹಿಡಿತವನ್ನು ಸಂಪಾದಿಸಿಕೊಂಡಿದೆ ಮದ್ದುಗುಡ್ಡೆ. 9-9 ಯಾರ ಕಡೆ ವಾಲ್ತದೆ ಕಾದು ನೋಡಬೇಕಿದೆ. ವಿಜು ದಾಳಿಯಲ್ಲಿ 9, 8, 7, 6 ದಾಳಿಯಲ್ಲಿ ಪ್ರತೀಶ್ ಭಟ್ಕಳದ ಆಟಗಾರ. 9-9 ಸ್ಪರ್ಧೆ. ಅಂಬರ್ ಅಂಚೂರು ಕಟ್ಟಿ ಲೇಸ್ ಕಟ್ಟಿ ಅವನಿಂದ ಕೋಯಪುರ ಬಾಂಧಂಗೆ ಎತ್ತರ್ತು. ಥರ್ಡ್ ರೈಡ್ ಪಡ್ಸೋಡ ಬೋನಸ್ ನಾ ಪಡ್ಸೋಡ. ರಾಘು ದಾಳಿಯಲ್ಲಿ ಸುಂದರ ರೀತಿಯ ಹಿಡಿತವನ್ನು ಸಾಧಿಸಿಕೊಳ್ಳುತ್ತಾ ಇದೆ ಭಟ್ಕಳ. 10-9
10 9ರಲ್ಲಿ ಸ್ಪರ್ಧೆ ಕೇವಲ ಅಂಕಗಳ ವ್ಯತ್ಯಾಸ, ಕೇವಲ ಒಂದೇ ಒಂದು ಅಂಕಗಳ ವ್ಯತ್ಯಾಸ. ಪಂದ್ಯ ಭಟ್ಕಳದ ಮೇಲುಗೈ ಸಾಧಿಸಿಕೊಳ್ಳುವಂತಹ ಲಕ್ಷಣಗಳು. ನಕ 10-9. Umpire last 5 minutes for game. ಮತ್ತೆ ಬಿಜು ದಾಳಿಯಲ್ಲಿ काही करच नका अच्छा मा तुम्हारे ಕೊಡ್ರೈಡ್ 10-9ರಲ್ಲಿ ಸ್ಪರ್ಧೆ. 10ರಲ್ಲಿ ಭಟ್ಕಳ, 9ರಲ್ಲಿ ಮದ್ದುಗುಡ್ಡೆ. ಕೊಡ್ರೈಡ್ ಮಾಡು ಇಲ್ಲವೇ ಬಡಿ. ರತೀಕ ದಾಳಿಯಲ್ಲಿ नाका जोड ಹಿಡಿತದಲ್ಲಿ ಸಂಪೂರ್ಣ ಯಶಸ್ಸನ್ನು ಸಾಧಿಸಿಕೊಳ್ತಾ 10-10. ದಾಳಿಯಲ್ಲಿ ಬಿಜು ನಗನಕ ಅಚ್ಚ ಜಲ್ಲ 9 1 ಎಂಟು 7 6 11-10. ಕೊನೆಯ 5 ನಿಮಿಷ ಬಾಕಿಯಲ್ಲಿ ಉಳಿತಾ ಇದೆ. ಅಂತಿಮ 5 ನಿಮಿಷಗಳ ಸ್ಪರ್ಧೆ ಬಾಕಿಯಲ್ಲಿ ಉಳಿತಾ ಇದೆ. ಪ್ರತಿವಿಷ ದಾಳಿಯಲ್ಲಿ ಪಂದ್ಯಗಳಲ್ಲಿ ಅದೇನೋ ತಿರುವು. 11-10, 11-10ರಲ್ಲಿ 11-10. 11-10ರಲ್ಲಿ ಸ್ಪರ್ಧೆಗಳಲ್ಲಿ सुपर टैक अला भीतर मारो भीतर है वो थर्ड रेड नहीं ಪ್ರತಿವಿಷ ಸಾರಿ अरे सुपर बोनस सवास ಕೊನೆಯ 4 ನಿಮಿಷ ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 4 minutes for the full time. उम्र भीतर आ रे ಬಿಜು ದಾಳಿಯಲ್ಲಿ ಬಹಳಷ್ಟು ಜಾಣ್ಮೆಯುಳ್ಳ ಆಟಗಾರರುಗಳು ವಿಜೇತನ ಕೈಗೆ ಸಿಲುಕಿದ ಆಟಗಾರನ ಬಂಧನವಾಗುತ್ತಾ ಇದೆ. 12 ಕೊನೆಯ ಕೊನೆಯ 3 ನಿಮಿಷ ಕಾಲಾವಕಾಶವನ್ನು ರೂಪಿಸ್ತಾ ಇದ್ದಾರೆ. 13-10 13-10ರಲ್ಲಿ ಸ್ಪರ್ಧೆ. ಆಕಾಶ ಅದ್ವಿತೀಯ ಹಿಡಿತವನ್ನು ಸಾಧಿಸಿಕೊಂಡಿದೆ. ಮದ್ದುಗುಡ್ಡೆ 1+2 3 points 16 16-10ರಲ್ಲಿ ಬಿಜು ದಾಳಿಯಲ್ಲಿ ಅಬ್ಬಬ್ಬ ಸಮಯಗಳನ್ನ ವ್ಯರ್ಥಿಸುವಂತಹ ಪ್ರಯತ್ನಗಳು ಮೂಡಿ ಬರ್ತಾ ಇದೆ. ಒಂದು ಕಡೆ 10-16 ಮುನ್ನಡೆಯಲ್ಲಿ ಮದ್ದುಗುಡ್ಡೆ. ಅಲ್ಲಿ ಮುಂದಿನ ಸ್ಪರ್ಧೆ ಡೇಂಜರ್ ಗೈಸ್ ಕುಂದಾಪುರ ವಿರುದ್ಧವಾಗಿ ನವದುರ್ಗ ಹೊನ್ನಾವರ. ಅಂಪೇರ್ ಎಷ್ಟು ನಿಮಿಷ ಉಂಟು ಆಟ?
ಅಯ್ಯೋ ಹೇಳ್ಬಿಡಿ 16-10. ಕೊನೆಯ 2 ನಿಮಿಷ ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 2 minutes ಫಾರ್ ದಿ ಫುಲ್ ಟೈಮ್. 16-10. ಸೋಕಿ ಸಾತ್ ಗೇನ 11-16 2 ನಿಮಿಷ ಬಚ್ಚೋ 11-16 ಸ್ಪರ್ಧೆ. ಪಂದ್ಯಗಳಲ್ಲಿ ತಿರುವು ಕಂಡುಕೊಳ್ಳಬಹುದೇ. 5 ಅಂಕಗಳ ವ್ಯತ್ಯಾಸಗಳನ್ನ ಪಡೆಕೊಂಡಿದೆ. 9 8 7 6 5 4 3 2 1 ಪೃಥ್ವಿಷ ದಾಳಿಯಲ್ಲಿ ಕೊನೆಯ ಅಂತಿಮ ನಿಮಿಷ 16-11 ಮುನ್ನಡೆಯಲ್ಲಿ ಮದ್ದುಗುಡ್ಡೆ. ಥರ್ಡ್ ರೈಡ್ ಡು ಒಡಾಯ್ ಕರೋ ಯಮರೋ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ರಾಘು. ಅಂಕಗಳ ಅವಶ್ಯಕತೆ ಒಂದು ಕಡೆ. 16-11 ಸ್ಥಗಿತತೆಯಲ್ಲಿದೆ. ಪಂದ್ಯಾಟದ ಹಿಡಿತವನ್ನು ಮದ್ದುಗುಡ್ಡೆ ಬಂಧನ ರಾಘುವಿನ ಬಂಧನವಾಗುತ್ತಾ ಇದೆ. 16 ಸುಂದರ ರೀತಿಯ ಹಿಡಿತವನ್ನು ಸಾಧಿಸಿಕೊಂಡಿದೆ ಮದ್ದುಗುಡ್ಡೆ. 17ನೆಯ ಅಂಕ. 17-12. 17-12 ಪಂದ್ಯ ಮುಕ್ತಾಯಗೊಂಡಿದೆ. ಮದ್ದುಗುಡ್ಡೆ ಉಪಾಂತ್ಯ ಸುತ್ತಿಗೆ ಲಗ್ಗೆಯನ್ನ ಇಟ್ಟಿದೆ. ಪರಾಭವಗೊಂಡಿರತಕ್ಕಂತಹ ಭಟ್ಕಳ ಪಾರ್ಟಿಸಿಪೇಷನ್ ಅವಾರ್ಡ್ ಅನ್ನು ಪಡ್ಕೊಂಡೋಗಿ ಡೇಂಜರ್ ಗೈಸ್ ಆಗಿ